ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ಮೊಹಮ್ಮದ್ ಕೈಫ್ ಮೇಲೆ ಇರುವ ಆರೋಪ, ಇವರು ತುಂಟರು ಅಂತ. ಮೊಹಮ್ಮದ್ ಕೈಫ್, ನಿಮ್ಮ ಬಗ್ಗೆ ನಾನು ಕೇಳ್ಪಟ್ಟೆ ಏನಂದ್ರೆ ನೀವು ಬಾಲ್ಯದಿಂದಲೇ ಎಷ್ಟು ಮುಗ್ಧರಾಗಿ ಸೀದಾ ಸಾದಾ ಆಗಿ ಕಾಣಿಸ್ತೀರೋ ಅಷ್ಟೇ ತಲೆಹರಟೆ ಆಗಿದ್ರಿ ಮತ್ತೆ ತುಂಟರಾಗಿದ್ರಿ ನೀವು. ಅಷ್ಟೊಂದು ಬಹುಶಃ ನಿಮ್ಗೇನು ಇನ್ಫಾರ್ಮೇಶನ್ ಸಿಕ್ಕಿದೆ. ನನಗನ್ಸುತ್ತೆ ಅಷ್ಟೊಂದಿಲ್ಲ ನಾನು, ಆದ್ರೆ ಇವತ್ತಿನ ಆವರೇಜ್ ಮಕ್ಳು ಏನಿರ್ತಾರೋ ಅವ್ರಿಗಿಂತ ಕಡಿಮೆ ತುಂಟ. ನೀವು ಕ್ರಿಕೆಟ್ಗಿಂತ ಗಾಳಿಪಟ ಹಾರಿಸೋದ್ರಲ್ಲಿ ಜಾಸ್ತಿ ಸಮಯ ಕಳೀತಿದ್ರಂತೆ. ಒಂದು ಹವ್ಯಾಸ ಇತ್ತು ಬಾಲ್ಯದಲ್ಲಿ. ಯಾವ ಏರಿಯಾದಲ್ಲಿ ನಾನು ಇರ್ತಿದ್ದೆ ಅಲ್ಲಿನ ಕಲ್ಚರ್ ಆ ಥರ ಇತ್ತು. ನನ್ನ ಫ್ರೆಂಡ್ಸ್ ಇದ್ರು, ಅವ್ರ ಜೊತೆ ಓಡಾಡ್ತಿದ್ದೆ. ಏನಂದ್ರೆ ಯಾವಾಗ ನಮಗೆ ಫ್ರೀ ಟೈಮ್ ಸಿಗೋದು ಅದರಲ್ಲಿ ನಾವು ಟೈಮ್ ಕಳೀತಿದ್ವಿ. ಆದರೆ ಹೆಚ್ಚಾಗಿ ನಾನು ಇಲಹಾಬಾದ್ನಲ್ಲಿ ಏನಂತಾರೆ ನನ್ನ ಚೈಲ್ಡ್ಹುಡ್ನ ಜಾಸ್ತಿ ಕಳೀಲಿಲ್ಲ. ನಾನು ಸುಮಾರು 12ನೇ ವಯಸ್ಸಿಗೆ ಕಾನ್ಪುರಕ್ಕೆ ಹೋದೆ. ಅಲ್ಲಿ ನಾನು ಸುಮಾರು 8 ವರ್ಷ ಇದ್ದೆ. ಕೋಚಿಂಗ್ ಸೆಂಟರ್ ಇದೆ ಅಲ್ಲಿ ನಾನು ಕ್ರಿಕೆಟ್ ಕೋಚಿಂಗ್ ತಗೊಂಡೆ. ಯಾವಾಗ ಫ್ರೀ ಟೈಮ್ ಸಿಗೋದು ನನಗೊಂದು ಹವ್ಯಾಸ ಇತ್ತು. ಇನ್ಫ್ಯಾಕ್ಟ್ ಈಗಲೂ ಕೂಡ ಹಾರಿಸ್ತೀನಿ ಯಾವಾಗ ಟೈಮ್ ಸಿಗುತ್ತೋ ಆಗ. ಅಂದರೆ ಮನುಷ್ಯ ಎಂಜಾಯ್ ಮಾಡ್ತಾನೆ, ಅದರಲ್ಲಿ ಅದು ನನಗೆ ಹವ್ಯಾಸ ಇದೆ, ಹಾಗಾಗಿ ನಾನು ಈಗಲೂ ಮಾಡ್ತೀನಿ. ನೀವು ಹೇಳ್ತಾ ಇದ್ದೀರಾ ಏನಂದ್ರೆ ನೀವು ಕ್ರಿಕೆಟ್ ಹಾಸ್ಟೆಲಿಗೆ ಹೋದ್ರಿ, ಕಾನ್ಪುರಕ್ಕೆ ಹೋದ್ರಿ. ನಾನು ಕೇಳ್ಪಟ್ಟೆ ಅಲ್ಲಿ ನೀವು ತುಂಬಾ ತುಂಟಾಟ ಮಾಡ್ತಿದ್ರಂತೆ. ಒಂದು ದಿನ ಭೂತ ಆಗಿ ಕುಕ್ನ ಹೆದರಿಸಿದ್ರಂತೆ. ಇಲ್ಲ, ಅದು ಸುಮಾರು ಹುಡುಗರು ಇರ್ತಾರೆ ಅಲ್ಲಿ, 25-30 ಹುಡುಗರು ಇರ್ತಾರೆ. ಅವರೆಲ್ಲರದು ಸೇರಿ ಒಂದು ಸಿಸ್ಟಮ್ ಇರುತ್ತೆ. ಏನಂದ್ರೆ ನೀವು ಮಾರ್ನಿಂಗ್ ಒಟ್ಟಿಗೆ ಎದ್ದೊಳೋದು, ಟ್ರೈನಿಂಗ್ ಮಾಡೋದು, ಆಮೇಲೆ ನಿಮಗೆ ವಾಪಸ್ ಇಲ್ಲಿ ಸ್ಕೂಲ್ನ ಟೈಮಿಂಗ್ ಇರುತ್ತೆ, ನೀವು ಹೊರಗಡೆ ಹೋಗ್ತಾರ ಸ್ಕೂಲಿಂಗ್ ಮಾಡೋಕೆ, ಆಮೇಲೆ ಲಂಚ್ ಇರುತ್ತೆ, ಒಂದು ಶೆಡ್ಯೂಲ್ ಇರುತ್ತೆ, ಅದರಲ್ಲಿ ನೀವು ಫಾಲೋ ಮಾಡಬೇಕು. ಹೇಳಿ ನನಗೆ ಭೂತ ಹೇಗಾಗಿದ್ರಿ? ಭೂತ ಆಗಿದ್ದು ನನ್ನ ಒಬ್ಬ ಅಣ್ಣ ಇಂಗ್ಲೆಂಡ್ಗೆ ಹೋಗಿದ್ದ, ಅಲ್ಲಿಂದ ಮಾಸ್ಕ್ ತಗೊಂಡ್ಬಂದಿದ್ದ. ಹಾಗಾಗಿ ಅದರಲ್ಲಿ ನಾವೊಂದ್ಸಲ ಟ್ರೈ ಮಾಡಿದ್ವಿ ಜನರ ಮೇಲೆ. ಅದು ತುಂಬಾನೇ ವಿಷಯ. ಶುರುವಿನಲ್ಲಿ ನಾನು ನಮ್ಮ ಹುಡುಗರ ಜೊತೆ ಯಾರ ಜೊತೆ ಇದ್ನೋ ಅವ್ರ ಮೇಲೆ ಟ್ರೈ ಮಾಡಿದೆ. ಆಮೇಲೆ ಇನ್ನಲ್ಲಿ ನಾವು ಇರ್ತಿದ್ವು, ಅಲ್ಲಿ ಲೈಟ್ ತುಂಬಾ ಹೋಗೋದು ರಾತ್ರಿ, ಹಾಗಾಗಿ ಕತ್ಲೆ ಇರೋದು. ಅಲ್ಲಿ ಒಂದು ಯಾವ ತರ ವಾತಾವರಣ ನಿರ್ಮಾಣ ಆಗ್ತಿತ್ತು ಅಂದ್ರೆ ನೀವು ಟ್ರೈ ಮಾಡ್ಬೋದು ಎಲ್ಲ ವಿಷಯಗಳನ್ನ ಅಂತ. ಒಂದ್ಸಲ ಟ್ರೈ ಮಾಡಿದೆ, ತುಂಬಾ ಸೀರಿಯಸ್ ಆಗೋಯ್ತು. ಬೆಳಗ್ಗೆ ನಾನು ಎದ್ದಾಗ ಹೇಳಿದ್ರು ನೀನ್ ಮಾಡಿದ್ ಒಳ್ಳೇದಲ್ಲ ಅಂತ. ಏನಾಯ್ತು? ಕುಕ್ ಹೆದರ್ಕೊಂಡು ಪ್ರಜ್ಞೆ ತಪ್ಪಿದ್ರ? ಹೌದು, ಅವ್ರು ಆಕ್ಚುಲಿ ಸ್ವಲ್ಪ ಪ್ರಜ್ಞೆ ಇರಲಿಲ್ಲ. ಸ್ವಲ್ಪ ಅವರು ರೂಮ್ ಬಿಟ್ಟು ಓಡ್ ಹೋದ್ರು ಎಲ್ಲೋ ಹೊರಗಡೆ ಗೇಟ್ ಹತ್ರ. ಮತ್ತೆ ಗೇಟ್ ಕೀಪರ್ಗೆ ಹೇಳಿದ್ರು ಬಹುಶಃ ಏನೋ ಇರ್ಬೋದು ಅಂತ. ಕ್ಯಾಂಟೀನಲ್ಲಿ ಯಾರೋ ಕಾಣಿಸಿದ್ರು, ಒಬ್ಬ ಮುದ್ಕ ಬಾಬಾ ಇದ್ದ ಅಂತ. ಹಾಗಾಗಿ ಆ ಚೌಕಿದಾರನ ಅವರು ಕರ್ಕೊಂಡು ಬಂದ್ರು. ಆಮೇಲೆ ಬಹುಶಃ ಅವನ್ನ ಅಲ್ಲಿ ಸರ್ಚ್ ಮಾಡಿರ್ತಾರೆ. ಆಗ ಅವನಿಗೆ ಏನೂ ಸಿಕ್ಕಿಲ್ಲ. ಬೆಳಗ್ಗೆ ಆದ್ಮೇಲೆ ಜನರು ಹೇಳಿದ್ರು ಈ ತರ ಆಗಿದೆ ಅಂತ. ಹಾಗಾಗಿ ಸಣ್ಣ ಪುಟ್ಟ ಇನ್ಸಿಡೆಂಟ್ಸ್ ಆಗ್ತಾನೆ ಇರೋದು ಅಲ್ಲಿ. ಆದ್ರೆ ಈಗಲೂ ನೀವು ಈ ತರ ತುಂಟಾಟ ಏನಾದ್ರು ಮಾಡ್ತೀರಾ ಡ್ರೆಸ್ಸಿಂಗ್ ರೂಮಲ್ಲಿ? ಈಗ ಅಷ್ಟೊಂದಿಲ್ಲ. ಮೊದಲು ಬಹುಶಃ ನಾನು ಹಾಗೆ ಈ ರೀತಿ ಹೇಳ್ಬೋದು, ಏನಂದ್ರೆ ಮೈಂಡ್ಸ್ ಡೈವರ್ಸ್ ಆಗಿತ್ತು ಈ ವಿಷಯಗಳಲ್ಲಿ ಜಾಸ್ತಿ. ನಾನು ಕೇಳ್ಪಟ್ಟೆ ನೀವು ಮತ್ತೆ ಹರ್ಭಜನ್ ಸಿಂಗ್ ಇಬ್ರು ಸೇರಿ ಸಾಕಷ್ಟು ತುಂಟಾಟ ಮಾಡ್ತೀರಾ ಅಂತ ಡ್ರೆಸ್ಸಿಂಗ್ ರೂಮಲ್ಲಿ. ಅವಕಾಶ ಸಿಕ್ಕಾಗ ಮಾಡ್ತೀವಿ, ಹಾಗೇನಿಲ್ಲ. ಆದರೆ ಹೆಚ್ಚಾಗಿ ನಮ್ಮ ಜೊತೆ ಆಡಿರೋರು ಇದ್ದಾರೆ. ಉದಾಹರಣೆಗೆ ಹರ್ಭಜನ್ ಸಿಂಗ್ ಇದ್ದಾನೆ, ಯುವರಾಜ್ ಮತ್ತೆ ಸೆಹ್ವಾಗ್. ಎಲ್ಲರೂ ನಾವು ಸಾಕಷ್ಟು ವರ್ಷಗಳಿಂದ ಒಟ್ಟಿಗೆ ಆಡ್ತಿದ್ವಿ. ಹಾಗಾಗಿ ಒಂದು ಒಳ್ಳೆ ಯೂನಿಟ್ ಇದೆ ನಮ್ಮ ಮಧ್ಯೆ, ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಪರಸ್ಪರ. ಹಾಗಾಗಿ ಅವಕಾಶ ಸಿಕ್ಕಾಗೆಲ್ಲ ಮಾಡ್ತೀವಿ. ಕೈಫ್, ನಿಮ್ಗೆ ಯಾವಾಗ ಮೊದಲ ಸಲ ಬ್ಯಾಟ್ ಕೊಟ್ಟಿದ್ರು ನಿಮ್ಮ ತಂದೆಯವರು, ಆಗ ಅವರು ಹೇಳಿದ್ರು ಏನಂದ್ರೆ ಇದರ ವ್ಯಾಲ್ಯೂ ಏನಿದೆ ಅದನ್ನ ಅರ್ಥ ಮಾಡ್ಕೊ ಅಂತ. ನನ್ನ ಪ್ರಕಾರ ನಾನು ತುಂಬ ಲಕ್ಕಿ ಆಗಿದ್ದೆ. ಯಾವ ರೀತಿ ನನ್ನ ಪೇರೆಂಟ್ಸ್ ಲುಕ್ ಆಫ್ಟರ್ ಮಾಡಿದ್ರು ಮತ್ತೆ ಏನು ಫ್ರೀಡಮ್ ಕೊಟ್ಟರು ಆಡೋದಕ್ಕೆ. ನನ್ನ ಪ್ರಕಾರ ಇವತ್ತಿನ ಪೇರೆಂಟ್ಸ್ ಬಹುಶಃ ಅಷ್ಟೊಂದು ಅಲೋ ಮಾಡಲ್ಲ ತಮ್ಮ ಮಕ್ಕಳಿಗೆ. ಹಾಗಾಗಿ ನನ್ನ ಫಾದರ್ ಕೂಡ ಆಡಿದ್ರು ಕ್ರಿಕೆಟ್ ಸಾಕಷ್ಟು ವರ್ಷ. ಅವರು ರಣಜಿ ಟ್ರೋಫಿ ಆಡಿದ್ದಾರೆ, UP-ಗೋಸ್ಕರ, ರೈಲ್ವೇಸ್ಗೋಸ್ಕರ ಸಾಕಷ್ಟು ವರ್ಷ ಆಡಿದ್ರು. ಅವ್ರದ್ದು ಕೂಡ ಒಂದು ನಮ್ಮ ಫ್ಯಾಮಿಲಿಲಿ ಕೂಡ ಇತ್ತು. ಏನಂದ್ರೆ ನನ್ನ ಅಣ್ಣಂದ್ರಿಬ್ರಿದ್ರು, ಅವ್ರ ಜೊತೆ ನಾನು ಹೊರಗಡೆ ಹೋಗ್ತಿದ್ದೆ ಕ್ರಿಕೆಟ್ ಆಡೋಕೆ, ಟ್ರೈನಿಂಗ್ ತಗೊಳಕ್ಕೆ. ಅವರಿಂದ ಆಸಕ್ತಿ ಇತ್ತು ಬಾಲ್ಯದಿಂದಾನೆ. ಅವ್ರಿದನ್ನ ಎಲ್ಲೋ ಹೇಳಿದ್ರು ಏನಂದ್ರೆ ಯಾವಾಗ ಕೈಫ್ ಚಿಕ್ಕವನಿದ್ದ ಆಗ ಕ್ರಿಕೆಟ್ನ ಹೆಸರು ಕೇಳಿದ್ರೆ ಸಾಕು ಅವನ ಕಣ್ಣುಗಳಲ್ಲಿ ಒಂದು ಹೊಳಪು ಬರ್ತಿತ್ತು ಅಂತ. ಶುರುನಲ್ಲಿ ನಾನು ಯಾವತ್ತೂ ಇಂಟ್ರೆಸ್ಟ್ ತಗೊಂಡಿರಲಿಲ್ಲ ಕ್ರಿಕೆಟ್ ಅಲ್ಲಿ. ಆದ್ರೆ ಮನೇಲಿ ಯಾವ ತರ ವಾತಾವರಣ ಇತ್ತು ಅಂದ್ರೆ ಇಷ್ಟ ಇಲ್ದಿದ್ರು ಕೂಡ ನೀವು ಸ್ಲೋಲಿ ಇನ್ವಾಲ್ವ್ ಹೋಗ್ತೀರಾ ಮಧ್ಯದಲ್ಲಿ. ಏನಂದ್ರೆ ನನ್ನ ಅಣ್ಣಂದ್ರ ಆಡ್ತಿದ್ರು, ಹಾಗಾಗಿ ನಾನು ಫೀಲ್ಡಿಂಗ್ ಅಲ್ಲಿ ಅಂದ್ರೆ ಬಾಲ್ ಪಿಕ್ ಮಾಡೋದು ಮತ್ತೆ ಸ್ವಲ್ಪ ಹೆಲ್ಪ್ ಮಾಡೋದು ಗ್ರೌಂಡ್ನಲ್ಲಿ. ಬ್ಯಾಟಿಂಗ್ ಯಾವತ್ತೂ ಸಿಗ್ತಿರ್ಲಿಲ್ಲ, ಕೇವಲ ಅವ್ರು ಆಡ್ತಿದ್ರು, ನಾವು ಬಾಲ್ ಫೀಲ್ಡರ್ ವಾಪಸ್ ಕೊಡ್ತಿದ್ವಿ ಅಥವಾ ಥ್ರೋ ಮಾಡ್ತಿದ್ವಿ ಅವ್ರಿಗೆ. ಹಾಗಾಗಿ ಬೇಸಿಕಲಿ ಇದಿತ್ತು. ಅಲ್ಲಿಂದ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಆಮೇಲೆ ಯಾವಾಗ ಅಕಾಡೆಮಿಗೆ ಹೋದೆ, ಅಲ್ಲಿ ಕೋಚಿಂಗ್ ತಗೊಂಡೆ, ಅಲ್ಲಿಂದ ಹಾಸ್ಟೆಲಲ್ಲಿ ಸೆಲೆಕ್ಷನ್ ಆಯಿತು. ಹಾಗಾಗಿ ಅಲ್ಲಿಂದ ಒಂದು ರೂಟ್ ಸಿಕ್ತು ನನಗೆ. ಏನಂದ್ರೆ ಅಲ್ಲಿಂದ ನಾನು ಮತ್ತೆ ಇದು ನಿಜನಾ? ಮೊದಲ ಸಲ ನಿಮಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಅವಕಾಶ ಸಿಗೋದಕ್ಕೆ ಮೊಹಮ್ಮದ್ ಅಜರುದ್ದೀನ್ ಅವರು ನಿಮಗೆ ಸಾಕಷ್ಟು ಸಹಾಯ ಮಾಡಿದ್ರು, ನಿಮ್ಮ ಹೆಸರನ್ನ ರೆಫರ್ ಮಾಡಿದ್ರು. ಅಜ್ಜುಭಾಯಿ ಕೂಡ ಸಾಕಷ್ಟು ಹೆಲ್ಪ್ ಮಾಡಿದ್ರು ನನಗೆ ಶುರುವಿನಲ್ಲಿ. ಹಾಗಾಗಿ ಆದರೆ ಮೇನ್ಲಿ ಏನಾಗುತ್ತೆ ಅಂದರೆ ನಿಮಗೆ ನಿಮ್ಮ ಸ್ವಂತ ಟ್ಯಾಲೆಂಟ್ ಹೇಗಿದೆ. ಈಗ ಒಂದು ವೇಳೆ ನಿಮಗೆ ಆಪರ್ಚುನಿಟಿ ಸಿಕ್ತು ಅಂದರೆ ನೀವು ಅದನ್ನು ಹೇಗೆ ಗ್ರಾಬ್ ಮಾಡ್ತೀರಾ ಮತ್ತು ಪರ್ಫಾರ್ಮ್ ಮಾಡ್ತೀರಾ ಅಂತ. ನನ್ನ ಪ್ರಕಾರ ಸಪೋರ್ಟ್ ಬೇಕಾಗುತ್ತೆ. ಆದರೆ
ಓವರ್ ಆಲ್ ನೋಡಿದ್ರೆ ನನಗೇನು ರಿಗ್ರೆಟ್ ಇಲ್ಲ. ಸಪೋರ್ಟ್ ಪ್ರಕಾರ ಯಾವ ತರ ಮಾತಾಡ್ತೀನಿ ಅಂದ್ರೆ ಯುಪಿಯಿಂದ ಯಾರಾದ್ರೂ ಪ್ಲೇಯರ್ ಬರ್ತಿದ್ದಾನೆ ಮತ್ತೆ ಇಂಡಿಯಾಗೋಸ್ಕರ ಆಡ್ತಿದ್ದಾನೆ ಮತ್ತು ನಾನು ಸುನಿಲ್ ಗವಾಸ್ಕರ್ ಸಾಕಷ್ಟು ಅವರು ಆಡ್ತಿದ್ದೀನಿ. ಸಾಕಷ್ಟು ಸಲ ಈ ಪ್ರಶ್ನೆ ಎತ್ತಿದ್ದಾರೆ, ಏನಂದ್ರೆ KF ಸೆಲೆಕ್ಷನ್ ಹೇಗಾಯ್ತು ಅಂತ. ಇಲ್ಲ, ಅದು ಅವರು ಕೂಡ ಆಬ್ವಿಯಸ್ಲಿ ಗ್ರೇಟ್ ಪ್ಲೇಯರ್ ಆಗಿದ್ರು ಅವರ ಕಾಲದಲ್ಲಿ. ಮತ್ತೆ ಅದಕ್ಕೆ ನನಗೇನು ಕಮೆಂಟ್ ಇಲ್ಲ. ಅವ್ರಿಗೇನು ಅನ್ಸುತ್ತೋ ಅವರು ತಮ್ಮ ವ್ಯೂಸ್ ಅಲ್ಲಿ ಹೇಳಿದ್ದಾರೆ. ಆದ್ರೆ ಒಮ್ಮೊಮ್ಮೆ ಒಳ್ಳೇದಾಗುತ್ತೆ ಏನಂದ್ರೆ ಯಾರಾದ್ರೂ ನಿಮ್ ಬಗ್ಗೆ ಕೆಟ್ಟದಾಗ ಬರಿತಾ ಇದಾರೆ ಅಥವಾ ಹೇಳ್ತಿದ್ದಾರೆ ಅಂದ್ರೆ ಆಗ ನಿಮ್ಗೆ ಮೋಟಿವೇಶನ್ ಸಿಗುತ್ತೆ. ನನ್ನ ಪ್ರಕಾರ ಏನು ಅಂದ್ರೆ ನಾನು ಯಾವಾಗ್ಲೂ ನಾನು ಆ ಸ್ಟೇಜ್ ಇಂದ ನೀವ್ ಹೊರಗೆ ಹೇಳ್ತಾ ಇರೋದೇನಂದ್ರೆ ಬಂದು ಎಷ್ಟು ಕೆಟ್ಟದಾಗ ಬರೀತಾರೋ ನೀವು ಅಷ್ಟು ಚೆನ್ನಾಗಿ ಆಡ್ತೀರಾ ಅಂತ. ನಾನು ಯಾರಿಗೂ ಹೇಳ್ತಿಲ್ಲ. ಆದ್ರೆ ನನಗೆ ಇದು ನನ್ನ ಸ್ವಂತ ನಂಬಿಕೆ ಏನಂದ್ರೆ ನಾನು ಒಬ್ಬರ ಹೆಸರು ತಗೋತಿಲ್ಲ. ನಾನು ಹೇಳ್ತಿದ್ದೀನಿ ಏನಂದ್ರೆ ನಾನು ಹೆಚ್ಚಾಗಿ ನನ್ನ ಲೈಫಲ್ಲಿ ಯಾವ ರೀತಿ ಕ್ರಿಕೆಟ್ ಆಡಿದಿನೋ ಅಪ್ ಡೌನ್ ಯಾವಾಗಲೂ ಇದೆ ನನ್ನ ಲೈಫ್ನಲ್ಲಿ. ಯಾರೋ ಹೇಳ್ತಾರೆ ಬರೀ ಆಸ್ ಅ ಫೀಲ್ಡರ್ ಆಗಿ ಆಡ್ತಿದ್ದಾನೆ, ಪರ್ಫಾರ್ಮ್ ಮಾಡ್ತಿಲ್ಲ ಅಂತ. ಒಮ್ಮೊಮ್ಮೆ ಹೇಳ್ತಾರೆ ಏನಂದ್ರೆ ಚೆನ್ನಾಗಿ ಆಡ್ತಿದ್ದಾನೆ ಅಂತ. ಆಗ ನಿಮಗೆ ಅವಕಾಶಗಳು ಸರಿಯಾಗಿ ಸಿಗಲ್ಲ. ನನ್ನ ಪ್ರಕಾರ ಲೈಫ್ನಲ್ಲಿ ನೀವು ಒಂದ್ ವೇಳೆ ಪ್ರೊಫೆಷನಲ್ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೀರಾ, ಅಥ್ಲೆಟ್ ಆಗಿದ್ದೀರಾ ಅಂದ್ರೆ ಆಗ ನಿಮಗೆ ಎಲ್ಲ ವಿಷಯಗಳನ್ನ ಕಾಪ್ ನೀವ್ ಹೇಳ್ತಾ ಮಾಡ್ಬೇಕಾಗುತ್ತೆ. ಇದ್ದೀರಾ ಏನಂದ್ರೆ ಅಪ್ ಡೌನ್ ಇದೆ, ಆದ್ರೆ ಒಂದ್ ವೇಳೆ ಸೆಲೆಕ್ಷನ್ ಪ್ರೋಸೆಸ್ ನೋಡಿದ್ರೆ ಯಾವಾಗ್ಲೂ ಇದೇ ರೀತಿ ಇದೆ. ಹೇಗಂದ್ರೆ ಉದಾಹರಣೆಗೆ ಒಂದು ಕಾರಲ್ಲಿ ಸ್ಟೆಪ್ನಿ ಇದೆ. ಒಮ್ಮೊಮ್ಮೆ ಸೌರವ್ ಗಂಗೂಲಿ ಹೋದ್ರೆ ಅವ್ರ ಜಾಗದಲ್ಲಿ ನೀವ್ ಆಡ್ತೀರಾ, ಸಚಿನ್ ತೆಂಡೂಲ್ಕರ್ಗೆ ಪೆಟ್ಟಾದ್ರೆ ಅವ್ರ ಜಾಗದಲ್ಲಿ ನೀವ್ ಆಡ್ತೀರಾ, ಯುವರಾಜ್ಗೆ ಪೆಟ್ಟಾದ್ರೆ ನೀವು ಬರ್ತೀರಾ. ಒಂದು ಸ್ಟಾಪ್ ಕ್ಯಾಪ್ ಅರೇಂಜ್ಮೆಂಟ್ ಸ್ಟೆಪ್ನಿ ತರ ಇರುತ್ತೆ. ಈ ರೀತಿ ನಿಮ್ಮನ್ನ ಉಪಯೋಗಿಸ್ಕೊಂಡಿದ್ದಾರೆ. ನನ್ನ ಪ್ರಕಾರ 5 ವರ್ಷದಿಂದ ನಾನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಿದ್ದೀನಿ. ಮತ್ತೆ ಈಗ ಬರೀ ನಾನು 8 ಟೆಸ್ಟ್ ಮ್ಯಾಚ್ ಆಡಿದ್ದೀನಿ. ಮತ್ತೆ ಆ 8ರಲ್ಲಿ ನಾನು ಶುರುವಲ್ಲಿ 3 ಆಡಿದ್ದೆ, ಶ್ರೀಲಂಕಾ ವಿರುದ್ಧ ಮತ್ತೆ ಒಂದು ಸೌತ್ ಆಫ್ರಿಕಾ ವಿರುದ್ಧ. ಆಮೇಲೆ ಮಧ್ಯದಲ್ಲಿ ತುಂಬಾ ಗ್ಯಾಪ್ ಆಯಿತು. ಆಮೇಲೆ ನಾನು ಕಮ್ಬ್ಯಾಕ್ ಮಾಡಿದೆ. ಇವಾಗ ಆಸ್ಟ್ರೇಲಿಯಾ ವಿರುದ್ಧ ನನಗೆ ಅವಕಾಶ ಸಿಕ್ತು. ನಾನು 2-3 50s ಕೂಡ ಮಾಡಿದೆ. ಆಮೇಲೆ ನನಗೆ ರೆಸ್ಟ್ ಸಿಕ್ತು, ಅವಕಾಶ ಸಿಗಲಿಲ್ಲ ಆಮೇಲೆ ಸತತವಾಗಿ. ಹಾಗಾಗಿ ಅಂದ್ರೆ ನೀವು ಆಸ್ ಅ ಪ್ಲೇಯರ್ ನೀವು ಬಯಸ್ತೀರೇನಂದ್ರೆ ನಿಮಗೆ ಸತತವಾಗಿ ಅವಕಾಶ ಸಿಗಲಿ ನಿಮ್ಮನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಅಂತ. ಆದ್ರೆ ಒಂದ್ ವೇಳೆ ನೀವು ನಿಮ್ಗೆ ಅನ್ಸುತ್ತೆ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಇಲ್ಲ ಸೆಲೆಕ್ಟರ್ಸ್ ಅನ್ಸುತ್ತೆ ಇವನಲ್ಲಿ ಟ್ಯಾಲೆಂಟ್ ಇದೆ ಅಂದ್ರೆ ನೀವು ಅವನಿಗೆ ಸತತವಾಗಿ ಅವಕಾಶ ಕೊಡಬೇಕು ಮೇಲಿನ ಮೇಲೆ. ಅದಾದ್ಮೇಲೆ ನೀವು ಗೆಸ್ ಮಾಡಿ ಅಂದ್ರೆ ಜಡ್ಜ್ ಮಾಡಿ ಹೇಗೆ ಇವನು ಪರ್ಫಾರ್ಮ್ ಮಾಡ್ತಾನೆ ಅಥವಾ ಇಲ್ವಾ ಅಂತ. ನನ್ನ ಪ್ರಕಾರ ಯಾವುದೇ ಪ್ಲೇಯರ್ಗೆ, ನನ್ನ ಬಗ್ಗೆ ಅಂತಲ್ಲ, ಯಾವುದೇ ಪ್ಲೇಯರ್ಗೆ ಅಷ್ಟೊಂದು ಸುಲಭ ಇರಲ್ಲ. ಏನಂದ್ರೆ ನೀವು ಪ್ರತಿಯೊಂದು ಮ್ಯಾಚ್ಗೂ ನನ್ನ ಒಳಗೆ ಹೊರಗೆ ಮಾಡ್ತಿದ್ದೀರಾ ಅಂದ್ರೆ ಆಗದು ಇನ್ಸೆಕ್ಯೂರಿಟಿ ಇರುತ್ತೆ ಮೈಂಡ್ ನಲ್ಲಿ. ಆದ್ರೆ ನೀವು 6ನೇ 7ನೇ ನಂಬರಲ್ಲಿ ಆಡ್ತೀರಾ, ಅದು ಸೇಫ್ ಜಾಗ ಅಂತ. ಅದರಲ್ಲಿ ಬಂದು ಕೇವಲ ಹೊಡಿಬೇಕು ಅಷ್ಟೇ, ಕಮ್ಮಿ ಓವರ್ಗಳು ಉಳಿದಿರುತ್ತೆ. ಒನ್ ಡೇ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಗೇಮ್ ಇರೋದೇ ಹೇಗೆ, ಇದೊಂದು ಟೀಮ್ ಗೇಮ್. ಹಾಗಾಗಿ ನೀವು ಪ್ರತಿ ಸಿಚುವೇಶನ್ ಅಲ್ಲಿ ಯಾವ ರೀತಿ ನಿಮ್ಮ ಟೀಮ್ ಡಿಮ್ಯಾಂಡ್ ಮಾಡುತ್ತೋ ಆ ರೀತಿ ಆಡಬೇಕಾಗುತ್ತೆ. ಹಾಗಾಗಿ ನನ್ನ ಲೈಫ್ನಲ್ಲಿ ಬಹಳಷ್ಟು ಈ ಥರದ ಅವಕಾಶಗಳು ಬಂದವು. ಯಾವಾಗ ನನಗೆ 5 ಓವರ್ಗಳು ಸಿಕ್ತೋ ಬ್ಯಾಟಿಂಗ್ ಮಾಡೋಕ್ಕೆ, ಹೋಗಿ ನೀವು ಮೊದಲನೇ ಬಾಲಿಂದನೇ ರನ್ ಮಾಡಬೇಕು. ಒಮ್ಮೊಮ್ಮೆ ಕೆಟ್ಟ ಶಾಟ್ ಆಡಿ ಔಟ್ ಆಗಿ ಹೋಗ್ತೀರಾ. ಯಾಕಂದ್ರೆ ನಿಮ್ಮ ಟೀಮ್ ಡಿಮ್ಯಾಂಡ್, ಟೀಮ್ನ ಸಿಚುವೇಶನ್ ಏನಿರುತ್ತೆ ಅಂದ್ರೆ ನೀವು ಬೇಗ ರನ್ ಮಾಡಬೇಕು ಅಲ್ಲಿ. ಇದು ಸರಿ, ನಾನು ಒಬ್ಬನೇ ಅಲ್ಲ, ಬೇರೆ ಎಷ್ಟೋ ಕಂಟ್ರೀಸ್ನ ಪ್ಲೇಯರ್ಗಳಿದ್ದಾರೆ, ಅವರು ಕೂಡ ಈ ಸಿಚುವೇಶನ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಆದ್ರೆ ಇದು ಟೀಮ್ನ ಗೇಮ್. ಮತ್ತೆ ಏನು ಟೀಮ್ ಮ್ಯಾನೇಜ್ಮೆಂಟ್ ಹೇಳುತ್ತೆ ಏನಂದ್ರೆ ನಿಮ್ಮನ್ನ ಈ ನಂಬರಲ್ಲಿ ಬ್ಯಾಟಿಂಗ್ ಮಾಡೋ ಕಳಿಸಲಾಗ್ತಿದೆ ಅಂತ. ನೀವು ಹೋಗಿ ಕೇವಲ ಪರ್ಫಾರ್ಮ್ ಮಾಡಬೇಕು ನೀವು. ಹಾಗಾಗಿ ನಾನು ನಿಮ್ಗೆ ಇದು ಏನಿರುತ್ತೆ ಅಂದ್ರೆ ನೀವು ಎಫರ್ಟ್ ಪೂರ್ತಿ ಹಾಕ್ತಿದ್ದೀರಾ ಅಂತ. ನಂದೇನಿತ್ತು ಅಂದ್ರೆ ನಾನು ಹಾನೆಸ್ಟ್ಲಿ ಎಫರ್ಟ್ ಹಾಕ್ತಿದ್ದೆ. ಕೆಲವು ಸಕ್ಸಸ್ ಆಗಿದೆ, ಕೆಲವು ಆಗಿಲ್ಲ. ಇದು ಲೈಫ್ನಲ್ಲಿ ನಡೀತಾನೆ ಇರುತ್ತೆ. ಏನು ಪಾಕಿಸ್ತಾನದಲ್ಲಿ ಸೀರೀಸ್ ಮುಗಿತು ಸ್ವಲ್ಪ ದಿನಗಳ ಹಿಂದೆ. ಇದ್ರಲ್ಲಂತೂ ನೀವು ಪೂರ್ತಿಯಾಗಿ ಫೇಲ್ ಆಗೋಗ್ಬಿಟ್ರಿ. ನೀವು ರನ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇಲ್ಲ, ನೀವು ನೋಡಿ 11 ಜನ ಆಡ್ತಾರೆ, ಅದರಲ್ಲಿ ಕೇವಲ 3-4 ಪ್ಲೇಯರ್ಗಳು ಆ ರೀತಿ ಆಡ್ತಾರೆ. ಅವರು ಚೆನ್ನಾಗಿ ಆಡ್ತಾರೆ. ಅದರಿಂದ ಇದು ಲೈಫ್ನಲ್ಲಿ ನಡೀತಾನೆ ಇರುತ್ತೆ. ಕೆಲವೊಮ್ಮೆ ನೀವು ಸ್ಕೋರ್ ಮಾಡ್ತೀರಾ, ಮಾಡಲ್ಲ. ಆದರೆ ಜಾಸ್ತಿ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನಮಗಿರೋದು ಇಲ್ಲಿ ಸೀರೀಸ್ ಗೆಲ್ಲೋದು. ಮತ್ತೆ ಎಲ್ರಿಗೂ ಜಾಬ್ ಸಿಕ್ತು. ಏನಂದ್ರೆ ಪ್ಲೇಯರ್ ಯಾವ ರೀತಿಯಲ್ಲಿ ಆಡಿದ್ರು ನನ್ನ ಪ್ರಕಾರ ಓವರ್ ಆಲ್ ಆಸ್ ಅ ಪ್ಲೇಯರ್ ನೀವು ಮಾತಾಡಿದ್ರೆ ತುಂಬಾ ಖುಷಿ ಇದೆ. ನಾವು ಗೆದ್ದು ಬಂದ್ವಿ. ಪರ್ಫಾರ್ಮೆನ್ಸ್ ಅಂಡ್ ಅಪ್ ಡೌನ್ ಇದ್ದೇ ಇರುತ್ತೆ. ನನ್ನ ಪ್ರಕಾರ ಓವರ್ ಆಲ್ ಒಂದು ವರ್ಷದ ನಂದು ಒಂದು ವೇಳೆ ಪರ್ಫಾರ್ಮೆನ್ಸ್ ನೋಡಿದ್ರೆ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ ಒನ್ ಡೇನಲ್ಲಿ. ನಾನು ಸ್ಟಾರ್ಟಿಂಗ್ ಇಂದ ನೋಡಿದ್ರೆ ಪಾಕಿಸ್ತಾನದ ಟೀಮ್ನ ವಿರುದ್ಧ ಏನಾಯ್ತು? ಶೋಯಬ್ ಅಖ್ತರ್ನ ಬೌಲಿಂಗ್ ಇಂದ ಭಯಪಟ್ರ ಅಥವಾ ವಾತಾವರಣ ನೋಡಿ ನೀವು ಭಯಪಟ್ರ? ಇಲ್ಲ, ಭಯ ಇಲ್ಲ. ಕೆಲವೊಮ್ಮೆ ನೀವು ಆಡ್ತೀರಾ, ಈ ಬಾಲ್ ಹೀಗೆ, ಈ ಗೇಮ್ ಹೀಗಿದೆ, ಏನಂದ್ರೆ ನೀವು ಕೆಟ್ ಬಾಲ್ ಕೆಟ್ ಶಾಟ್ ಹೊಡಿತೀರಾ ಅಂದ್ರೆ ಆಗ ನೀವು ಹೊರಗಡೆ ಹೋಗ್ಬೇಕಾಗತ್ತೆ. ಈ ಗೇಮ್ ಆ ಥರದ್ದು, ಯಾರು ಕೂಡ ಪರ್ಫೆಕ್ಟ್ ಆಗೋಕ್ಕಾಗಲ್ಲ. ಈ ಗೇಮ್ನಲ್ಲಿ ಯಾವಾಗಲೂ ಕೂಡ ನೀವು ಹೊಸ ವಿಷಯಗಳನ್ನ ಕಲಿತಾ ಇರ್ತಾರೆ. ನಿಮ್ಗೆ ದುಃಖ ಆಗ್ಲಿಲ್ವಾ? ಎಂತ ಗೇಮ್, ಅದರಲ್ಲಿ ಎಲ್ಲ ಯಂಗ್ಸ್ಟರ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ? ಇಲ್ಲ, ದುಃಖ ಮೀನ್ಸ್ ಅಂದ್ರೆ ನಾವು ಗೆಲ್ತೀವಿ. ನಾನು ಹೇಳಿದ ಹಾಗೆ ಏನಂದ್ರೆ ನೀವು ಈ ಸೀರೀಸ್ ಗೆಲ್ಲೋ ಖುಷಿ ಏನಿರುತ್ತೆ ಅದು ನನ್ನ ಪ್ರಕಾರ ಇಂಪಾರ್ಟೆಂಟ್ ಆಗಿತ್ತು. ಮತ್ತೆ ಯಾವ ರೀತಿ ನಮ್ಮ ಪ್ಲೇಯರ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರು ಎಲ್ಲರೂ, ಒಂದು ಟೀಮ್ ಎಫರ್ಟ್ ಆಗಿತ್ತು. ಮತ್ತೆ ಏನು ನಮ್ಮ ಯೂನಿಟ್ ಇತ್ತು, ಫೀಲ್ಡಿಂಗ್ ನಲ್ಲಿ ನಾವು ಎಫರ್ಟ್ ಹಾಕಿದ್ವಿ, ಬೌಲರ್ಸ್ಗೆ ಬ್ಯಾಕ್ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಅಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಅದಕ್ಕೆ ಆಸ್ ಅ ಪ್ಲೇಯರ್ ನನಗೆ ತುಂಬಾ ಖುಷಿ ಇದೆ. ಏನಂದ್ರೆ ಅಲ್ಲಿ ಗೆದ್ದು ಬಂದ್ವಿ. ಪರ್ಫಾರ್ಮೆನ್ಸ್ ಅಂತೂ ಅಪ್ ಡೌನ್ ಪರ್ಫಾರ್ಮೆನ್ಸ್ ಆಗ್ತಾನೆ ಇರುತ್ತೆ, ನನಗೆ ಅದರಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ. ಆದ್ರೆ ಯಾವ ರೀತಿ ನಾವು ಅಲ್ಲಿ ಆಡಿದ್ವಿ ಮತ್ತು ಚಾಂಪಿಯನ್ ಆಗಿ ಬಂದ್ವಿ. ಟೆಸ್ಟ್ ಮ್ಯಾಚ್ ಆದ್ಮೇಲೆ ಕಮ್ಬ್ಯಾಕ್ ಮಾಡೋದನ್ನ ತುಂಬಾ ಹೇಳ್ತಾರೆ ಕ್ಯಾಪ್ಟನ್ಗೆ, ಕೋಚ್ಗೆ ಮತ್ತೆ ಈ ಮಾತು ನಿಜನಾ? ಯಾವಾಗ ನೀವು ಆಡ್ತಿರೋ ಅಥವಾ ಮೈದಾನಕ್ಕೆ ಇಳಿತಿರೋ ಆಗ ನಿಮ್ಮ ತಾಯಿಯವರು ಅವರು ಸತತವಾಗಿ ಪ್ರೇಯರ್ ಮಾಡ್ತಾನೆ ಇರ್ತಾರೆ. ಏನಂದ್ರೆ ಇವನನ್ನ ಸ್ವಲ್ಪ ಆಬ್ವಿಯಸ್ಲಿ ಪ್ರೇ ಮಾಡ್ತಿರ್ತಾರೆ. ನನಗೆ ಗೊತ್ತಿಲ್ಲ, ನಾನಂತೂ ಅಲ್ಲಿ ಆಡ್ತಾ ಇರ್ತೀನಿ. ಆದ್ರೆ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ಮನೇಲಿ ಏನಂದ್ರೆ ಜನರು ಬಂದು ನೋಡ್ತಾರೆ ಮ್ಯಾಚ್. ಮೊದಲು ಹೀಗಿರ್ಲಿಲ್ಲ. ಮೊದಲು ತುಂಬಾ ನಿಮ್ಮ ಫಾದರ್ ಇದಕ್ಕೋಸ್ಕರನೇ ಮ್ಯಾಚ್ ನೋಡಲ್ಲ, ಯಾಕಂದ್ರೆ ಅವರು ನೀವು ಔಟ್ ಆಗೋದನ್ನ ನೋಡಕ್ಕೆ ಆಗ್ತಿರ್ಲಿಲ್ವ? ಮೊದಲು ತುಂಬಾ ಟೆನ್ಸ್ ಆಗ್ತಿದ್ರು. ಮೊದಲು ಒಂದ್ ವೇಳೆ ಔಟ್ ಆಗಿ ಹೋಗ್ಬಿಟ್ರೆ ನನಗೆ ಸಂಜೆ ಫೋನ್ ಮಾಡ್ತಿದ್ರು. ಏನೋ ಕಡೆ ಓದಿದ್ದೆ, ಒಮ್ಮೆ ಇಂಡಿಯಾ ಸೋಲ್ತಿತ್ತು, ನೀವು ಬ್ಯಾಟಿಂಗ್ ಮಾಡೋದಕ್ಕೆ ಬಂದ್ರಿ. ಆಗ ಅವರು ದೇವದಾಸ್ ಫಿಲ್ಮ್ ನೋಡಕ್ ಹೋದ್ರಂತೆ.
ಇಲ್ಲ, ಅದು ತುಂಬ ಹಳೆ ವಿಷಯ. ಅದು ಅವ್ರಿಗೆ ಅನ್ಸಿದೆ ಏನಂದ್ರೆ ಟೀಮ್ ಅಂತೂ ಸೋತು ಹೋಯ್ತು. ಇವಾಗ ಇವನು ಇನ್ನೂ ಹೊಸ ಹುಡುಗ, 20 ವರ್ಷ ಆಗಿದೆ. ಇವಾಗ 19ನೇ ಒನ್ ಡೇ ಮ್ಯಾಚ್ ಆಡ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ತುಂಬ ದೊಡ್ಡ ವಿಷಯ ಇದನ್ನ ಚೇಂಜ್ ಮಾಡೋದು. ಅದಕ್ಕೆ ಅವ್ರು ಹೇಳಿದ್ರು, ಸರಿ ನಡಿ ಇವಾಗ ಓಡಾಡ್ಕೊಂಡು ಬರೋಣ ಅಂತ. ಒಂದ್ಸಲ ಈ ರೀತಿ ಆಗಿತ್ತು. ಏನಂದ್ರೆ ಅವಾಗ ಲಾರ್ಡ್ಸ್ ವಿಷಯ ಅನ್ಸುತ್ತೆ ನನ್ನ ಪ್ರಕಾರ. ಅದು ಅವರು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತಮ್ಮ ಮಗನಿಂದ ಅವನು ಅಷ್ಟೊಂದು ಸ್ಕೋರ್ ಮಾಡ್ತಾನೆ ಅಂತ.